ಏನು 2Dದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಒಂದು ವ್ಯವಸ್ಥೆಯಿಂದ ಇವತ್ತು ನಮ್ಮ 2Dಯಲ್ಲಿ ನಮ್ದು 5% ಇತ್ತು ಅಧ್ಯಕ್ಷರ 3B ಅಂತ. ಅದನ್ನೇ ಏನು ಮಾಡಿದ್ರು 2D ಮಾಡಿ ಅಲ್ಲಿ 2% ನಮ್ಗೆ ಕೊಟ್ಟರು, 7% ಆಯ್ತು. ಅದ್ರಾಗ ಯಾರ್ಯಾರು ಓದಿವು ಅಧ್ಯಕ್ಷರೇ? ಲಿಂಗಾಯತ ಒಳಗೆ ಗೌಡ ಲಿಂಗಾಯತ ಮೈಸೂರು ಭಾಗನಾಗ ಬರೋರು, ಮಲಯಗೌಡರು ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಬರೋರು, ದೀಕ್ಷಾ ಲಿಂಗಾಯತರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬರೋರು, ಪಂಚಮಸಾಲಿಗಳು ನಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಇರೋರು. ಇವರೆಲ್ಲ ನಾವು ಒಂದೇ. ಗೌಡ ಲಿಂಗಾಯತರು, ದೀಕ್ಷಾ ಲಿಂಗಾಯತರು, ಪಂಚಮರು ಹಾಗೂ ಮಲೆಯಗೌಡರು ಅವ್ರನ್ನ ಸೇರಿಸಿ ಅಧ್ಯಕ್ಷರೇ ಬರೀ ನಾವು ಅಟ್ಟೆ ತಗೊಂಡಿಲ್ಲ. ಇದರೊಳಗೆ ವೀರಶೈವ ಲಿಂಗಾಯತೊಳಗೆ ಬಿಟ್ಟು ಹೋದಂಥ ಆ ಹೇಳವ, ಅಂಬಿಗ, ಬೋಯಿ, ಗಂಗಾಮತ, ಸುಣಗಾರ, ಅಗಸ, ಮಡಿವಾಳ, ಕುಂಬಾರ, ಕುರುಬ, ಭಜಂತ್ರಿ, ಭಂಡಾರಿ, ಹಡಪದ, ಕ್ಷೌರಿಕ, ನವಲಿಗ, ನಾವಿ, ಅಗ್ಗಸಾಲಿ, ಬಡಿಗಾರ, ಕಮ್ಮಾರ, ಕಂಸಾಳ, ಪಂಚಾಳ, ಮೇದಾರ, ಉಪ್ಪಾರ, ಗೌಳಿ, ಲಿಂಗಾಯತ, ವೀರಶೈವ, ಪಂಚಮಸಾಲಿ ಕಡೆಗೆ ಬಂದಿದ್ದ ಅಧ್ಯಕ್ಷರು ಎಲ್ಲರಿಗೂ. ಅದ್ರ ಜೊತೆಗೆ ಮರಾಠ, ಅರೆ ಕ್ಷತ್ರಿ, ಅರೆ ಮರಾಠ, ಆರ್ಯರು, ಕೊಂಕಣ ಮರಾಠ, ಕ್ಷತ್ರಿಯ ಮರಾಠ, ಕುಳವಾಡಿ, ಕ್ರಿಶ್ಚಿಯನ್ರಿಗೂ ಇವತ್ತು ಸರಿಯಾಗಿ ಫಲ ಸಿಕ್ಕಲ್ಲ. ಅಲ್ಪಸಂಖ್ಯಾತರ ಸ್ಥಳಿ ನಮ್ಮ ಜಮೀರ್ ಅಹಮದವ್ರಂತೂ 80% 20% ಜೈನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು ಅಂತ ಹೋಗ್ಬೇಕಂತ. ಮೊನ್ನೆ ಒಂದು ಸರ್ಕ್ಯುಲರ್ ತೆಗೆದಾರೆ, ಅದು ನಾನು ಬಲ್ಲಿ ದಾಖಲೆ ಇದೆ. ಬಂಟ ಪರಿವಾರ ಬಂಟ, ಅದರ ಜೊತೆಗೆ ಜೈನರು, ದಿಗಂಬರ ಜೈನರು, ಸಾತಾನಿ, ಚಾತದ ಶ್ರೀ ವೈಷ್ಣವ, ಚಾತಾದ ವೈಷ್ಣವ, ಸಾತಾದ ಶ್ರೀ ವೈಷ್ಣವ, ಕದರಿ ವೈಷ್ಣವ, ಸಮರಾಯ, ಸಾತದವಲ ವೈಷ್ಣವ. ಅಧ್ಯಕ್ಷರೇ 7% ನಮ್ಗೆ ಸಿಗ್ತದೆ. ಎಲ್ಲ ಮರಾಠ, ಎಲ್ಲ ಇವೇ ನಮ್ಮ ಜೈನ ಎಲ್ಲರಿಗೂ 2B ಕೊಟ್ಟಿದ್ದಾರೆ. ಇದನ್ನು ನಾವು ಕೇಳುತ್ತಪ್ಪ. ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ ಅಧ್ಯಕ್ಷರೇ, ಇವತ್ತು ಮೇಲಿಂದ ಮೇಲೆ ಅವ್ರು ಏನು ಹೇಳ್ತಾರೆ ಅಫಿಡೇಟು, ಎಲ್ಲಿ ಅಫಿಡೇಟ್ ಸಲ್ಲಿಸ್ಯಾರ? ಬರೇ ಸಾಲಿಸಿಟರ್ ಜನರಲ್ ಏನು ಹೇಳ್ತಾರ ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರ ಅವರು? 2CD ಆದ್ಮ್ಯಾಗ ಹುಬ್ಬಳ್ಳಿ ಧಾರವಾಡದ ಒಬ್ಬ ಅಜ್ಜುಮನ್ ಸಂಸ್ಥೆ ಗುಲಾಮ್ ರಸೂಲ್ ಅಂತ ಒಬ್ಬ PI ಹಾಕ್ತಾನೆ. ಆ PI ಹಾಕಿದಾಗ ಏನು ಹೇಳ್ತಾರೆ ಅವರು? ನಮ್ಮ ಮುಕುಲ್ರ ಒಟ್ಟಿಗೆ ಅವರು ಅದಕ್ಕೆ ಅಟೆಂಡ್ ಆಗಿ ಅವ್ರು ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರೆ. ದ ಇಂಪೀಲ್ಡ್ ಆರ್ಡರ್ಸ್ ಆಫ್ ಡೇಟ್ 27/03/2023 ಶಾಲ್ ನಾಟ್ ಬಿ implemented till the next hearing. ಎಲ್ಲಿನೂ ನಾವು ಇಂಪ್ಲಿಮೆಂಟ್ ಮಾಡೋದಂತ ಹೇಳಿಲ್ಲ. ನೆಕ್ಸ್ಟ್ ಹಿಯರಿಂಗ್ ವರೆಗೆ. He further submits that earlier regime relating to reservation which notification dated 30/3/2002 will continue to hold the filed till the next date of hearing. ಅಧ್ಯಕ್ಷರೇ, ನಾವು ಮಾಡೋದಿಲ್ಲ, ಹಂಗೆ ಮಾಡ್ಯಾರ, ಸುಪ್ರೀಂ ಕೋರ್ಟ್ನಲ್ಲಿ ಇವ್ರು ಬರೆದು ಕೊಟ್ಟಾರ. ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು 2A ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ. ಹಾಗಾದ್ರೆ 4% ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ? ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ? ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ? ಯಾಕೆ ಇಟ್ಟು ಒಕ್ಕಲಿಗರ ಬಗ್ಗೆ ದ್ವೇಷ? ಯಾಕೆ ಹಿಂದುಳಿದವರ ಬಗ್ಗೆ ದ್ವೇಷ? ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರಾ? ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರ ಏನಿದೆ ಅರ್ಥ? ದೇಶದ ಹಿಂದಿನ ಪ್ರಧಾನಮಂತ್ರಿ ಹೇಳ್ತಾರೆ ಭಗವಂತ ಚಂದ್ರು, ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳೆಂದ್ರೇನು? ಅವ್ರಿಗೆ ಈ ದೇಶದಲ್ಲಿ ಹಕ್ಕ ಇಲ್ವಾ? ಮೂಲ ಭಾರತೀಯರು ನಾವು ಅಲ್ಲ. ಸಭಾಧ್ಯಕ್ಷರೇ ಒಂದು ನಿಮಿಷ. ದೇಶದಲ್ಲಿ